ಎವ್ರಿವನ್, ಬರ್ರಿ ಇವತ್ತು ಖಾರದ ಚಪಾತಿ ಮಾಡೋಣ. ಅಥವಾ ಹಿಂದಿ ಮರಾಠಿ ಒಳಗೆ ತಿಕ್ಕಟ್ ಚಪಾತಿ ಅಂತಾರೆ. ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಉಪ್ಪು ಹಾಕಿ, ಆಮೇಲೆ ಅಜ್ವಾಯಿನ್ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹಿಟ್ಟು ಗಟ್ಟೆ ಕಲ್ಸ್ಕೋಬೇಕು. ಭಾಳ ಅಳುಕೂ ಕಲ್ಸ್ಕೋಬಾರ್ದು, ಸ್ವಲ್ಪ ಗಟ್ಟಿನ ಕಲ್ಸ್ಕೋಬೇಕು. ಅಂದ್ರೆ ಖುಸ್ಕುಸಿತ ಚಲೋ ಆಗ್ತದೆ. ನಾ ಖಾರದ ಚಪಾತಿ ರಾತ್ರಿ ಊಟದಾಗರೆ ಇಲ್ಲಾಂದ್ರೆ ಮಧ್ಯಾಹ್ನ ಡಬ್ಬಿಗಾರೆ ಒಯ್ದಿರ್ತೀನಿ. ಖರೆ ನನ್ನ ಫ್ರೆಂಡ್ ಸಂಜೆ ಛಾಸ್ ಅಂತ ಇನ್ನೂ ತಿಂತಾಳಂತ ಅನ್ಲಿ. ಅದನ್ನ ಕೇಳಿ ನನಗಂತೂ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆತ್ರಿ. ನಮ್ಮ ಮನೆಯೊಳಗಂತೂ ಸಂಜೆ ಚಹಾ ಜೊತೆ ಮುಸುರಿ ಹೆಂಗೆ ತಿಂತಿ ಅಂತ ಕೇಳ್ಬಿಡ್ತಾರ್ರಿ. ಅದಕ್ಕೆ ಮುಂದೆ ಚಪಾತಿ ಲಟ್ಟಿಸಿದ್ಕೂಳೆ ಅದ್ರೊಳಗೆ ಸ್ವಲ್ಪ ಚಲೋತ್ನಾಗ ತುಪ್ಪ ಹಚ್ಚಿ, ಉಪ್ಪು ಹಾಕಿ, ಅರಿಶಿನ ಹಾಕಿ, ಆಮೇಲೆ ಖಾರ ಪುಡಿ ಹಾಕಿ ಚಲೋತ್ನಾಗೆ ಅದನ್ನ ಒಂದು ಸ್ಪೂನ್ಲೆ ಸ್ಪ್ರೆಡ್ ಮಾಡ್ಕೋಬೇಕು. ನನಗೆ ಜಾಸ್ತಿ ಖಾರ ಸೇರ್ತದೆ ಅಂತ ಹೇಳಿ ನಾ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕ್ಸ್ಕೊಂಡೆ ರೀ. ಆಮೇಲೆ ಅದನ್ನ ಚೆಂದಾಗಿ ಫೋಲ್ಡ್ ಮಾಡಿ, ಆಮೇಲೆ ಹಿಂಗೆ ರೌಂಡ್ ಮಾಡಿ ಅದನ್ನ ಹಿಂಗೆ ಲಟ್ಟಿಸ್ಕೋಬೇಕ್ರಿ. ಮತ್ತು ಅದನ್ನ ಚೆಂದಾಗಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಚ್ಚಿ ರೌಂಡಾಗಿ ಲಟ್ಟಿಸ್ಕೋಬೇಕ್ರಿ. ನನಗೆ ಇದು ಖಾರದ ಚಪಾತಿ ತಿನ್ಲಿಕ್ಕೆ ಭಾಳ ಸೇರ್ತದೆ ರೀ. ಅದ್ರಾಗ ನಾವು ಒಂದೊಂದ್ಸತಿ ಉಳ್ಳಾಗಡ್ಡಿ ಹಾಕ್ಸ್ಕೊಂಡು ತಿಂದಿರ್ತೇನೆ ರೀ. ಅದನ್ನ ಎರಡೂ ಸೈಡ್ ಚಲೋತ್ನಾಗಿ ಬೇಯಿಸ್ಕೋಬೇಕ್ರಿ. ನಾ ಮತ್ತು ಅದ್ರ ಮೇಲೆ ಎಣ್ಣೆ ಏನು ಹಚ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಒಳಗೆ ತುಪ್ಪ ಆಲ್ರೆಡಿ ಹಾಕಿರ್ತದ. ಇಲ್ಲಾಂದ್ರೆ ಆಮೇಲೆ ಭಾಳ ನೀರು ಕುಡಿಸ್ತದ. ಆಮೇಲೆ ಅದು ಎರಡು ಸೈಡ್ ಚಲೋತ್ನಾಗ ಬೇಯಿಸ್ಕೊಂಡಂದ್ರೆ ಆಮೇಲೆ ಅದನ್ನ ಚಟ್ನಿ ಮತ್ತು ಬೆಣ್ಣೆ ಸತಿ ತಿಂದ್ರೆ ಭಾಳ ಮಸ್ತ್ ಆಗ್ತದೆ ನೋಡ್ರಿ.